ಇದು ನಮ್ಮ ಕರ್ನಾಟಕದ ಲಾಸ್ಟ್ ಬಾರ್ಡ್ರು. ಇದನ್ನ ಬಿಟ್ಟು ಹೋದ್ರೆ ನಮಗೆ ಇನ್ನೇನು ಆಂಧ್ರ ಪ್ರದೇಶ ಸಿಗ್ತದೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕನ್ನಡಿಗ ಯಶವಂತ್. ಸ್ನೇಹಿತರೆ, ನಮ್ಮ ಹೊಸ ಯೂಟ್ಯೂಬ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವಾಗ ನಮ್ಮ ಕೋಟೆ ಗಣಪತಿ ದರ್ಶನ ಕೂಡ ಆಯಿತು. ಇನ್ನು ನಮ್ಮ ಪಯಣ ತಿರುಪತಿ ಕಡೆಗೆ. ಸ್ನೇಹಿತರೆ, ಇವಾಗ ಟೈಮ್ ಬಂದು 6:15 ಆಗಿದೆ. ಸೊ ಇವಾಗ ಪೆಟ್ರೋಲ್ ಬಂಕ್ ಅಂತ ನಿಲ್ಲಿಸಿದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಮುಂದಿನ ಪ್ರಯಾಣ ಮಾಡಬೇಕು. ಇವಾಗ ಬೆಳ್ಳೂರು ಕ್ರಾಸಿಂದ ಒಂದು 10-15 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ಸ್ನೇಹಿತರೆ, ಇವಾಗ ಒಂದು ಟೀ ಸ್ಟಾಪ್ ಹಾಕಿದ್ದೋ. ಇವಾಗ ಟೀ ಕುಡ್ಕೊಂಡು ನಮ್ಮ ಪ್ರಯಾಣವನ್ನು ಮತ್ತೆ ಮುಂದುವರ್ತಾ ಇದ್ದೀವಿ. ಸ್ನೇಹಿತರೆ, ಇವಾಗ ನಾವು ದಾಬಸ್ಪೇಟೆಯಿಂದ ಹೊಸಕೋಟೆ ರೋಡ್ ತಗೊಂಡಿದ್ದೀವಿ. ಇದು ಬಂದು ನ್ಯಾಷನಲ್ ಹೈವೇ 648. ಇವಾಗ ಟೈಮ್ ಬಂದು 7:15 ಆಗಿದೆ. ಓಪನ್ ಆಗೈತಾ? ಎಷ್ಟು ದಿನ ಆಯ್ತು? ಇವಾಗ ಟೈಮ್ ಬಂದು 8:15 ಆಗಿದೆ. ಇಲ್ಲಿ ಇವಾಗ ಹೊಸಕೋಟೆ ರೋಡ್ನ ತಗೊಂಡಿದ್ದೀವಿ. ಈಗ ಪಾಕಶಾಲ ಅನ್ನೋ ಹೋಟೆಲ್ ನಿಲ್ಸಿದ್ವಿ. ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ತಿಂಡಿ ಮಾಡ್ಕೊಂಡು ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೀವಿ. ಇವಾಗ ನಾವು ಮುಳುಬಾಗಿಲಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದಿದ್ದೀವಿ. ಸುಮಾರು ಸುತ್ತಮುತ್ತ ಇದೇ ತರ ದೇವಸ್ಥಾನಗಳು ಒಂದ್ರ ಪಕ್ಕ ಒಂದೊಂದು. ಇವಾಗ ವರದರಾಜಸ್ವಾಮಿ, ಪದ್ಮಾವತಿ, ಮತ್ತು ರಂಗನಾಥ, ತಿರುಪತಿ, ಈ ಥರ ಸುಮಾರು ದೇವಸ್ಥಾನಗಳು, ವಿಷ್ಣುವಿನ ಸುಮಾರು ಅವತಾರಗಳು ಈ ದೇವಸ್ಥಾನದಲ್ಲಿ, ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದೆ. ಇನ್ನೊಂದು ವಿಶೇಷ ಏನಂತಂದರೆ, ಮುಳುಬಾಗಿಲು ಆಂಜನೇಯ ಸ್ವಾಮಿ ಸಖತ್ತು ಉದ್ದ ಇದೆ ಗುರು. ವಿಗ್ರಹ ಅಂತೂ ಸಖತ್ತು ಉದ್ದ ಇದೆ. ಎಷ್ಟು ಸುಮಾರು ಒಂದು 12 ಅಡಿ ಮೇಲೆ ಬರ್ಬೋದು. ನನಗೂ ಗೊತ್ತಿಲ್ಲ, ನಾನು ಕೇಳಿದ್ಕೆ ಹಂಗೆಲ್ಲ ಅಳತೆ ಮಾಡೋಂಗಿಲ್ಲ ಕಣಪ್ಪ ಅಂತಂದರು. ಸೊ ಆದ್ದರಿಂದ ನಾನು ಒಂದು ಅಂದಾಜು ಪ್ರಕಾರ ಒಂದು 12 ಅಡಿ ಮೇಲೆ ಬರ್ಬೋದು. ಸೊ ನೀವೇನಾದ್ರು ತೃಪ್ತಿಗೆ ಹೋಗ್ತಿದ್ದಾರೆ ಅಥವಾ ಈ ಕಡೆ ಏನಾದ್ರು ಬಂದರೆ ಒಂದು ಡೆಫಿನೆಟ್ ಆಗಿ ಭೇಟಿ ಮಾಡಬೇಕಾಗಿರುವಂಥ ಜಾಗ ಇದು. ಇವಾಗ ಇದು ನಮ್ಮ ಕರ್ನಾಟಕದ ಲಾಸ್ಟ್ ಬಾರ್ಡ್ರು. ಇದನ್ನ ಬಿಟ್ಟು ಹೋದರೆ ನಮಗೆ ಇನ್ನೇನೋ ಆಂಧ್ರ ಪ್ರದೇಶ ಸಿಗ್ತದೆ. ಇಂಟರ್ ಸ್ಟೇಟ್ ಬಾರ್ಡರ್. ನೋಡಿ ಸ್ನೇಹಿತರೆ, ಇಲ್ಲಿಂದ ನಮಗೆ ಆಂಧ್ರ ಪ್ರದೇಶ್ ಇದು ಗೊತ್ತಾಗ್ತದೆ. ಇದೆಲ್ಲ ಅವಾಗಲೇ ತೆಲುಗು ಯೂಸ್ ಮಾಡಿದ್ದಾರೆ ನೋಡಿ. ನಮಗೆ ತೆಲುಗು ಸೈನ್ ಬೋರ್ಡ್ಗಳೆಲ್ಲ ಕಾಣಿಸ್ತಾ ಇದೆ ಇಲ್ಲಿಂದ. ಸ್ನೇಹಿತರೆ, ಇದು ಆಂಧ್ರ ಪ್ರದೇಶದ ಮೊದಲನೇ ಟೋಲ್ ನಮಗೆ ಸಿಕ್ಕಿರುವಂಥದ್ದು. ಈಗ ನಾವು ಚಿತ್ತೂರು ಬೈಪಾಸ್ ಕೊಟ್ಟು ತಿರುಪತಿ ಕಡೆ ಹೋಗ್ತಾ ಇದ್ದೀವಿ. ಇರೋದು 78 ಕಿಲೋಮೀಟರ್ ಮಾತ್ರ ಬಾಕಿ. ಇನ್ನೊಂದು 1 ಗಂಟೆ ಮತ್ತು 1.5 ಗಂಟೆ ಟೈಮ್ ಆಗ್ತದೆ. ಹೊಸಕೋಟೆ ಬಿಟ್ಟಾದ್ಮೇಲೆ ಫುಲ್ಲು ರೇಂಜ್, ಅಲ್ಲಿ ನೋಡಿದ್ರು ಬೆಟ್ಟಗಳೇ ಕಾಣಿಸ್ತವೆ.
ಸಖತ್ತಾಗಿದೆ ಗುರು. ಈ ಬಿಸಿಲು ಅಷ್ಟೊಂದಿಲ್ಲ, ಸುಮಾರಾಗಿದೆ ಬಿಸಿಲು. ಬಟ್ ಕರ್ನಾಟಕದಲ್ಲಿ ಏನೋ ಆಂಧ್ರ ಪ್ರದೇಶ್ ಬಾರ್ಡರ್ ಪುಟ್ಟಾದ್ಮೇಲೆ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯ್ತು. ಅದು ಬಿಟ್ರೆ ಕರ್ನಾಟಕದಲ್ಲೆಲ್ಲ ಫುಲ್ಲು ಮೋಡ ಕವಿದ ವಾತಾವರಣ ಆಯ್ತು. ಇಲ್ಲಿ ನೋಡ್ತಾ ಇದ್ದೀರಾ, ಫುಲ್ಲು ಬೆಟ್ಟಗಳ ಸಾಲು. ಸ್ನೇಹಿತರೆ, ಇಲ್ಲೊಂದು ತಿರುಪತಿಗೆ ಹೋಗೋ ರೂಟಲ್ಲೇ ನಮ್ಮ ಮುಳ್ಬಾಗ್ಲು ಸೈಡಲ್ಲೂ ಕೂಡ ಹೋಗ್ಬೋದು, ಬಟ್ ಇಲ್ಲೂ ಕೂಡ ಹೋಗ್ಬೋದು. ಪಾಣಿಪಕ್ಕಂ ಅಂತ ಒಂದು ಊರು. ಸೊ ಅಲ್ಲಿ ಒಂದು ಗಣಪತಿ ದೇವಸ್ಥಾನ. ಇಲ್ಲಿಂದ ನಮಗೆ 3.5 ಕಿಲೋಮೀಟರ್ ಆಗ್ತದೆ. ನೋಡ್ರಪ್ಪ, ಎಲ್ಲ ಇದೆ. ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನು. ಸ್ನೇಹಿತರೆ ನೋಡಿ, ಇದು ಪಾರ್ಕಿಂಗ್ ಲಾಟ್ ಥರ. ಸ್ನೇಹಿತರೆ, ಇವಾಗ ನಾವು ಪಾಣಿಪಕ್ಕಂ ಅನ್ನೋ ಒಂದು ಗಣಪತಿ ದೇವಸ್ಥಾನ ಸೊ ಇಲ್ಲಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಜನಗಳು ಕೂಡ ಸುಮಾರಾಗಿದ್ದಾರೆ ಗುರು, ಜಾಸ್ತಿನೇ ಇದ್ದಾರೆ. ಸ್ನೇಹಿತರೆ, ಇಲ್ಲಿನ ದರ್ಶನ ಆಯಿತು. ಏನಂದರೆ ಒಂದು 150 ರೂಪಾಯಿ ಕೂಡ ಶೀಘ್ರ ದರ್ಶನ, 100 ರೂಪಾಯಿ ಒಂದು, ಮತ್ತು ಜನರಲ್ ಕೂಡ ಇದೆ. ಬಟ್ ಸಖತ್ ರಶ್ ಆಗುತ್ತೆ. ನೀವು ಬೇರೆ ಕಡೆ ಹೋಗ್ಬೇಕು ಅಂತಂದರೆ ಸ್ವಲ್ಪ ಶೀಘ್ರ ದರ್ಶನ ತಗೊಂಡೇ ಹೋಗ್ಬೇಕಾಗ್ತದೆ. ಸ್ನೇಹಿತರೆ, ಇವಾಗ ನಮಗೆ ತಿರುಪತಿ ಬೆಟ್ಟದ್ದು ಮೊದಲನೇ ವ್ಯೂ ಕಾಣಿಸ್ತಾ ಇದೆ. ಇವಾಗ ನಾವು ಎಂಟ್ರಿ ಪಾಯಿಂಟ್ ಹತ್ರ ಇದ್ದೀವಿ, ತಿರುಪತಿ ಎಂಟ್ರಿ ಪಾಯಿಂಟ್ ಹತ್ರ. ಇಲ್ಲಿ ಚೆಕಿಂಗ್ ಮಾಡಿಸ್ಕೊಂಡು ನಾವು ಮುಂದೆಗಡೆ ಹೋಗಬೇಕು. ನೋಡಿ, ಇಲ್ಲಿ ನಮಗೆ ಇಲ್ಲೇ ಕಾಣಿಸ್ತಾ ಇದೆ ದೇವಸ್ಥಾನ. ಕಾಣಿಸ್ತಾ ಇದೆಯಾ?